ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕಿಟ್ಟಿ ಬರೋದಕ್ಕೆ ನಿರ್ಧಾರ ಮಾಡಿದ್ರ. ಆ ಕಡೆ ಚಾರು ಮತ್ತು ಚಾರಿನ ದೂರ ಮಾಡೋಕೆ ಮಾಡಿರೋ ಸ್ಕೆಚ್ ಏನಪ್ಪ ಮಾನ್ಯತ, ಅದು ಅಂತಂತ ಸ್ಕೆಚ್ ಮಾಡಿದಾರ. ಮಹಾ ಸ್ಕೆಚ್ಗೆ ಬಲಿ ಆಗ್ತಿದ್ದಾರೆ. ಇಲ್ಲಿ ಚಾರು ಮತ್ತು ಚಾರಿಯ ಇಬ್ಬರ ಪ್ರೀತಿ ಬಲಿ ಆಗ್ತಿದೆಯಾ, ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಿಟ್ಟಿ ಇನ್ನೂ ಕೂಡ ಆ ಒಬ್ಬರು ಹೇಳಿದ್ರು, ಗುರುಗಳು ಹೇಳಿದ್ರು ಕೂಡ ಇನ್ನೂ ಅಲ್ಲೇ ಇದ್ದಾರೆ. ಈ ಕಡೆ ಅಲ್ಲೇ ಪ್ರಸಾದ ತಗೋತಿದ್ದಾರೆ, ಅಲ್ಲೇ ಅವರು ಅಡುಗೆ ಮಾಡ್ಕೋತಿದ್ದಾರೆ. ಇದನ್ನೆಲ್ಲ ನೋಡಿದ್ದೆ ಅವ್ರಿಗೆ ಅನಿಸತ್ತೆ, ಏನಪ್ಪ ಇದು ನಾನು ನಿನ್ನನ್ನು ಹೋಗಿದ್ಯಾ ಅಂತ ಅಂದ್ಕೊಂಡಿದ್ದೆ, ಅಷ್ಟೆಲ್ಲ ಹೇಳಿದ ಮೇಲೂ ಕೂಡ ಇಲ್ಲೇ ಇದೆಯಾ ಅಂತ ಹೇಳಿದಾಗ, ಇಲ್ಲ ನಾನು ಮನೇಲಿ ಇದ್ದಷ್ಟು ದಿನ ಅವ್ರಿಗೆ ತೊಂದರೆನೇ ಆಗ್ತಾಯಿತ್ತು, ಅದಕ್ಕೆ ಹೋಗಲೇಬಾರ್ದು, ದೂರದಲ್ಲೇ ಇದ್ದು ನನ್ನ ಮನೆಯವ್ರು ಚೆನ್ನಾಗಿರಬೇಕು ಅಂತ ಬಯಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಏನು ಮಾತಾಡ್ತಿದ್ಯಾ, ಎಲ್ರಿಗೂ ಕೂಡ ಇಂಥ ಅದೃಷ್ಟ ಸಿಗೋದಿಲ್ಲ. ಚಿಕ್ಕದ್ರಲ್ಲಿ ದೂರ ಆದೆ, ಮನೆಯವ್ರು ಕೂಡ ತನ್ನ ಮಗನ ಕಳ್ಕೊಂಡ್ರು. ಆದರೆ 22 ವರ್ಷ ಆದಮೇಲೆ ಅವ್ರ ಮಗ ಅವ್ರಿಗೆ ಸಿಕ್ಕಿದ್ದಾರೆ ಅನ್ನೋ ಖುಷಿ ಇರ್ತಿತ್ತು. ಈಗ ನಿನ್ನ ಸಾವಾಗಿದೆ ಅನ್ನೋ ದುಃಖದಲ್ಲಿ ಇಡೀ ಮನೆ ಇರಬೇಕಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ನನ್ನ ಮಗ ವಾಪಸ್ ಬಂದ ಅಂದರೆ ಎಷ್ಟು ಖುಷಿ ಆಗೋದಿಲ್ಲ, ಮಗನ ಜೊತೆ ಇದ್ದರೆ ಎಷ್ಟು ಖುಷಿ ಆಗೋದಿಲ್ಲ ಅಂತ ಹೇಳ್ತಿದ್ರೆ, ನಾನೇ ಇರಬೇಕು ಅಂತಿಲ್ಲ, ನನ್ನದೇ ರೂಪ ಹೊತ್ತರು ನನ್ನನ್ನು ಕೂಡ ಇದ್ದಾನೆ ಅಂತ ಹೇಳ್ತಿದ್ರೆ, ಅವನು ಇರ್ತಾನೆ, ಆದರೂ ಕೂಡ ನೀನಿದ್ದಾಗ ಆಗತ್ತಾ. ಜೊತೆಗೆ ಅವ್ರಿಗೆ ಸಾಯೋ ತನಕ ನನ್ನ ಮಗನ ಕಳ್ಕೊಂಬಿಟ್ರಿ ಅನ್ನೋ ನೋವೇ ಕೊಟ್ಟುಬಿಡ್ತೀಯ. ಅಟ್ಲೀಸ್ಟ್ ನಿಮ್ಮ ಅಣ್ಣಂಗಾದರೂ ನೀನು ಬದುಕಿದ್ಯಾ ಅನ್ನೋ ವಿಷಯನ ತಿಳಿಸ್ಬೇಕಲ್ವ. ನಿಜ ಹೇಳಬೇಕು ಅಂದರೆ ಎಲ್ಲರಿಗೂ ಇಂಥ ಅದೃಷ್ಟ ಸಿಗೋದಿಲ್ಲ. ಮತ್ತೆ ಬದುಕು ಬರೋದು, ಪುನರ್ಜನ್ಮ ಸಿಗೋದು, ಚಿಕ್ಕದ್ರಲ್ಲಿ ಕಳೆದು ಹೋಗಿ ಮತ್ತೆ ತನ್ನ ಕುಟುಂಬನ ಒಂದಾಗೋದು. ದಯವಿಟ್ಟು ಯೋಚನೆ ಮಾಡು, ನಿನ್ನ ಮನೆಗೆ ಹೋಗು, ನಿನ್ನ ಮನೇನ ಕಾಪಾಡು, ಜೊತೆಗೆ ನಿನ್ನ ಮನೆಯವ್ರ ಜೊತೆ ಇರು, ನಿನ್ನ ಅಪ್ಪ ಅಮ್ಮನ ಸಂಕಟನ ಕಡಿಮೆ ಮಾಡು ಅಂತ ಹೇಳ್ತಿದ್ದಾರೆ. ಕಿಟ್ಟಿ ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಈ ಕಡೆ ಚಾರಿ ಇಬ್ಬರು ಕೂಡ ಅವರಿಬ್ಬರನ್ನ ಪರಸ್ಪರ ಮಿಸ್ ಮಾಡ್ಕೋತಿದ್ದಾರೆ. ಜೊತೆಗೆ ಇದನ್ನು ಮಿಸ್ ಮಾಡ್ಕೋತಿದ್ದಾಗ ಇಲ್ಲಿ ಚಾರು ಮತ್ತು ಚಾರಿ ಇಬ್ಬರು ಕೂಡ ಕಾಲ್ ಮಾಡೋಣ ಅಂತ ಅನ್ಕೋತಾರೆ. ಚಾರು ಮೇಡಮ್, ನೀವು ಏನೇ ಮಾಡಿರ್ಬೋದು, ಎಷ್ಟೇ ಮಾಡಿರ್ಬೋದು, ನೀವು ನನಗೆ ಎಷ್ಟೇ ಪ್ರಾಬ್ಲಮ್ ಮಾಡಿ ಇರಿಟೇಟ್ ಮಾಡಿದ್ರು ಕೂಡ ನಿಮ್ಮನ್ನು ನೋಡಬೇಕು ಅಂತಲೇ ನಂಗೆ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಚಾರಿ ಕೂಡ. ಅದರಿಂದಾಗಿ ಈ ಕಡೆ ತಾನು ಕಾಲ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡು ಕಾಲ್ ಮಾಡ್ತಿದ್ರೆ, ಈ ಕಡೆ ರಾಮಾಚಾರಿ ನಂತರನೇ ನೀನು ಕೂಡ ಮಿಸ್ ಮಾಡ್ಕೋತಾ ಇರ್ತೀಯ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಚಾರು ಕೂಡ ತನ್ನ ಗಂಡಂಗೆ ಕಾಲ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ಬಟ್ 2 ಕಡೆ ಕೂಡ ಕಾಲ್ ಬ್ಯುಸಿ ಬರ್ತಿದೆ. ಏನು ರಾಮಾಚಾರಿ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡ್ರೆ ನೀನು ನೋಡಿದ್ರೆ ಕಾಲ್ನ ರಿಸೀವ್ ಮಾಡ್ತಿಲ್ಲ, ಬ್ಯುಸಿ ಬರ್ತಿದ್ಯಲ್ಲ ಅಂತ ಅನ್ಕೋತಾ ಇದ್ರೆ, ಈ ಕಡೆ ರಾಮಾಚಾರಿಗೂ ಕೂಡ ಬ್ಯುಸಿ ಬರ್ತಾ ಇದೆ. ಏನು ಮಾಡೋದು ಅಂತಾನೆ ತೋಚ್ತಾ ಇಲ್ಲ. ಹಾಗೆ ಪದೇ ಪದೇ ಕಾಲ್ ಮಾಡ್ತಿರ್ತಾರೆ. ಫೈನಲಿ ಕಾಲ್ ರಿಸೀವ್ ಆಗುತ್ತೆ. ಈ ಕಡೆ ಚಾರಿ ಇಬ್ಬರು ಕೂಡ ಅಟ್ ಎ ಟೈಮ್ ಮಾತುಗಳನ್ನ ಶುರು ಮಾಡ್ತಾರೆ. ಹೇಗಿದೆಯಾ ರಾಮಾಚಾರಿ, ಚೆನ್ನಾಗಿದೆಯಾ ಅಂತ ಇವ್ರು ಕೇಳ್ತಿದ್ರೆ, ಆ ಕಡೆ ಹಾಂ ಮೇಡಮ್ ನೀವು ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ನಾನು ತುಂಬ ಮಿಸ್ ಮಾಡ್ಕೋತಿದ್ದೀನಿ ರಾಮಾಚಾರಿ ಅಂತ ಹೇಳಿದಾಗ, ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತಿದ್ದಾರೆ. ಇಬ್ಬರು ಕೂಡ ಪ್ರೀತಿಯಿಂದ ಮಾತನಾಡ್ತಿದ್ದಾರೆ. ನಾವಿಬ್ಬರು ಜೊತೆಗಿರಬೇಕು ಅಂತ ಅಂದ್ಕೊಂಡ್ರೆ ನೋಡು, ನೀವು ಹೇಗೆ ದೂರ ಆಗಿಬಿಟ್ಟಿದ್ದೀವಿ, ನನಗೆ ಎಷ್ಟು ನೋವಾಗ್ತಿದೆ ಗೊತ್ತಾ. ಅಮ್ಮ ಖಂಡಿತವಾಗ್ಲೂ ಒಳ್ಳೆಯದಕ್ಕೇನೆ ಕರ್ಕೊಂಡು ಬಂದಿದ್ದಾಳ, ಅಥವಾ ಇನ್ನೇನಾದರೂ ಕೆಟ್ಟ ಉದ್ದೇಶ ಇರ್ಬೋದಾ, ಇನ್ಯಾರ್ದು ಕೆಟ್ಟ ಉದ್ದೇಶಕ್ಕೆ ನಮ್ಮ ಪ್ರೀತಿ ಬಲಿ ಆಗ್ತಿದೆಯಾ ಅಂತ ಅನ್ನಿಸ್ತಿದೆ ಅಂದಾಗ, ಆ ರೀತಿ ಏನೂ ಆಗೋದಿಲ್ಲ, ನೀವ್ಯಾಕೆ ಆ ರೀತಿ ಅನ್ಕೋತೀರಾ, ಎಲ್ಲ ಕೂಡ ಒಳ್ಳೆಯದೇ ಆಗುತ್ತೆ ಚಾರು ಮೇಡಮ್, ಆ ರೀತಿ ಎಲ್ಲ ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಿದ್ದಾರೆ. ನೀನು ಹೇಳ್ದಾಗೆ ಆದರೆ ಒಳ್ಳೆಯದು ರಾಮಾಚಾರಿ ಅಂತ ಹೇಳ್ತಿದ್ರೆ, ಅದಕ್ಕೆ ಅಲ್ವಾ ನಮ್ಮಿಬ್ಬರು ಮತ್ತೆ ಮದುವೆ ಆಗ್ತಾ ಇರೋದು. ಇವಾಗ ದೂರ ಇರ್ಬೋದು, ಆದರೆ ಒಳ್ಳೆ ಉದ್ದೇಶದಿಂದನೇ ಅಲ್ವಾ ಇಬ್ಬರು ಕೂಡ ಮದುವೆ ಆಗೋದ್ರ ಮುಖಾಂತರ ಹತ್ತಿರ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಇಬ್ಬರು ಕೂಡ ಪರಸ್ಪರ ಮಿಸ್ ಮಾಡ್ಕೋತಿದ್ದಾರೆ. ತದನಂತರ ಆ ಕಡೆ ಮಂಚೂರಿ ಬಂದಿದ್ದಾರೆ ಮಾನ್ಯತಾ ಹತ್ರ. ನೋಡು ಮಾನ್ಯತಾ, ನೀನು ಅಂದ್ಕೊಂಡಾಗೆ ಆಯಿತು, ನಿನ್ನ ಮಗಳು ನೀನು ಮನೆಗೆ ಬಂದು, ಇವಾಗ ಏನು ನಿನ್ನ ಪ್ಲ್ಯಾನ್, ನೆಕ್ಸ್ಟ್ ಮೂವ್ ಏನು ಅಂತ ಹೇಳ್ತಿದ್ರೆ, ನನ್ನ ಮಗಳನ್ನ ನಾನು ಮನೆಗೆ ಕರ್ಕೊಂಡು ಬಂದಿದ್ದೀನಿ, ಆದರೆ ಇನ್ನು ಯಾವತ್ತೂ ಕೂಡ ನನ್ನ ಮಗಳು ಆ ಮನೆಗೆ ಹೋಗೋದಿಲ್ಲ, ಅವಳು ಮದುವೆ ರಾಮಾಚಾರಿ ಜೊತೆ ನಡೆಯೋದು ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ನೀನು ಮಾಡ್ತೀಯ ಅಂತ ಮಂಜುರಿ ಕೇಳ್ತಿದ್ರೆ, ಏನು ಮಾಡೋದಾ, ನನ್ನ ಮಗಳನ್ನ ಅವನಿಂದ ಕರ್ಕೊಂಡು ಬರಬೇಕು, ಅವನಂದ್ರೆ ನಂಗೆ ಆಗೋದೇ ಇಲ್ಲ, ಅವನಿಂದ ದೂರ ಮಾಡಬೇಕು ಅಂತ ಎಷ್ಟೆಲ್ಲ ಮಾಡಿದೆ, ಆದರೆ ಇವತ್ತು ಆ ದಿನ ಬಂದಿದೆ, ನನ್ನ ಮಗಳು ನನ್ನ ಮನೆಗೆ ಬಂದಿದ್ದಾಳೆ ಅಂತ ಖುಷಿ ಪಡ್ತಿದ್ದಾರೆ. ಜೊತೆಗೆ ಮದುವೆ ದಿನ ಆ ಗೌರಿ ಪೂಜೆ ಮಾಡೋದ್ರ ಮುಖಾಂತರ ಮಾಂಗಲ್ಯ ತೆಗಿತಾರಂತೆ. ಅದಾದ ನಂತರ ಒಳ್ಳೆ ಮುಹೂರ್ತದಲ್ಲಿ ರಾಮಾಚಾರಿಯಿಂದ ತಾಳಿ ಕಟ್ಟಿಸ್ತಾರಂತ ನಾರಾಯಣಚಾರ್. ಆದರೆ ಅದು ಆಗೋದೇ ಇಲ್ವಲ್ಲ, ಯಾಕಂದರೆ ರಾಮಾಚಾರಿ ಮಂಟಪಕ್ಕೆ ಬರೋದಿಲ್ಲ. ಅಲ್ಲೇ ಅವನ ಕಥೆನ ಮುಗಿಸ್ಬಿಡ್ತೀನಿ. ಮೊದಲು ಕೂಡ ಅವನ ಕಥೆನ ಮುಗಿಸೋಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಈಗಲೂ ಕೂಡ ಅವನ ಕಥೆನ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಿದ್ರೆ, ನೀನು ಅಂದ್ಕೊಂಡಾಗ ಆಗಲಿಲ್ಲ ಅಂದರೆ ಏನು ಮಾಡ್ತೀಯ ಅಂತ ಕೇಳ್ತಿದ್ದಾರೆ. ನಾನು ಅಂದ್ಕೊಂಡಾಗ ಆಗಲಿಲ್ಲ ಅಂದರೆ ಒಂದೇ ಪ್ಲ್ಯಾನ್ ರೆಡಿ ಇಟ್ಕೊಂಡಿಲ್ಲ ನಾನು, ಬಿ ಪ್ಲ್ಯಾನ್ ಎಲ್ಲವೂ ಕೂಡ ರೆಡಿ ಇದೆ. ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ ಅಂದರೆ ಬಿ ಪ್ಲ್ಯಾನ್ನ ಇಟ್ಕೋತೀನಿ, ಅವನು ಅಟ್ಯಾಕ್ ಮಾಡಿಸ್ತೀನಿ, ಅದಕ್ಕೂ ಮೀರಿ ಬದುಕಿ ಬಂದು ಮದುಮಗನಾಗಿ ಇನ್ನೇನು ಅಸೆಮಣೆ ಹೇಳಬೇಕು. ಅಷ್ಟರಲ್ಲಿ ಪೊಲೀಸರ ಎಂಟ್ರಿ ಆಗುತ್ತೆ. ಪೊಲೀಸರ ಎಂಟ್ರಿ ಜೊತೆಗೆ ಅವನು ಅರೆಸ್ಟ್ ಆಗಿ ಹೋಗ್ತಾನೆ. ಅವನ ತಮ್ಮ ಕಿಟ್ಟಿ ಅಂತ ಇದ್ದಾನೆ, ಅವ್ನು ರೌಡಿ, ಅವನನ್ನು ನಾನು ವೈಶಾಖ ಮನೆಗೆ ಕಳಿಸಿದ್ವಿ. ಆದರೆ
ಅವನು ನಮಗೆ ಆಮೇಲೆ ತಿರುಗಿ ಬಿದ್ದ. ಅದಕ್ಕೋಸ್ಕರ ಅವ್ನ ಕಥೆನೇ ಮುಗಿಸಿದ್ದೀವಿ. ಆದರೆ ಎಲ್ಲೂ ಕೂಡ ಅವ್ನು ಸತ್ತಿದ್ದಾನೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಗೊತ್ತಿರೋದು ನಮಗೆ ಮಾತ್ರ. ಇಲ್ಲಿರೋದು ರಾಮಾಚಾರಿ ಅಲ್ಲ ಕಿಟ್ಟಿ ಅಂತ ಹೇಳಿ ಅಲ್ಲಿ ಕಿಟ್ಟಿ ಹೆಸರಲ್ಲಿ ಅವನನ್ನು ಜೈಲಿಗೆ ಕಳಿಸ್ತೇನೆ. ಆಮೇಲೆ ಏನಾಗುತ್ತೆ, ಎಲ್ಲ ಕತೆ ಮುಗೀತು. ತಾಳಿ ಕೂಡ ಕತ್ತಲ್ಲಿರೋದಿಲ್ಲ, ನನ್ನ ಮಗಳು ಗಂಡ ಕೂಡ ಇನ್ನಿರೋದಿಲ್ಲ ಅಂತ ಹೇಳ್ತಿದ್ದಾರೆ. ನೀನು ಅಂದ್ಕೊಂಡಾಗೆಲ್ಲ ಆಗಬೇಕು ಅಂದರೆ ಪ್ರೂಫ್ ಎಲ್ಲ ಬೇಕಲ್ವಾ ಅಂತ ಹೇಳ್ತಿದ್ರೆ ನನ್ನ ಫ್ರೆಂಡ್ ಇದ್ದಾನೆ ದೇವ್, ಅವನಿಗೆಲ್ಲ ಪ್ರೂಫ್ನ ಕೂಡ ರೆಡಿ ಮಾಡ್ತಾನೆ. ನಾನು ಅಂದ್ಕೊಂಡಾಗೆ ಎಲ್ಲ ಆಗ್ತದೆ, ಎಲ್ಲ ಆಗುತ್ತೆ ಕೂಡ ಅಂತ ಒಂದು ಖತರ್ನಾಕ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಮಾನ್ಯತಾ. ಅವ್ರ ಪ್ಲ್ಯಾನ್ ವರ್ಕೌಟ್ ಆಗುತ್ತಾ? ಕಿಟ್ಟಿ ಆಲ್ರೆಡಿ ಅಲ್ಲಿ ಬದುಕಿದ್ದಾನೆ, ಅವ್ರು ಸತ್ತಿದ್ದಾರೆ ಅಂತ ಅಂದ್ಕೊಂಡು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಖಂಡಿತ ಇಂಥ ಒಂದು ಪರಿಸ್ಥಿತಿನೇ ಬರ್ಬೋದು ಅಂತ ಅನಿಸುತ್ತೆ. ಬಟ್ ಆ ಪರಿಸ್ಥಿತಿ ಸಮಯದಲ್ಲಿ ಕಿಟ್ಟಿ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳ್ಬೋದು. ನಂತರ ಈ ಕಡೆ ರಾಮಾಚಾರಿ ಕಾಲ್ ಕಟ್ ಮಾಡಿದ ಮೇಲೆ ಹಾಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಬಿಡ್ತಾರೆ. ಮುರಾರಿ ಬರ್ತಾರೆ. ಏನು ಯೋಚನೆ ಮಾಡ್ತಿದ್ಯಾ ರಾಮಾಚಾರಿ ಅಂದಾಗ, ಇನ್ನೂ ಕೂಡ ನನ್ನ ತಮ್ಮನ್ನ ಸಾವನೆ ಅರ್ಗಿಸ್ಕೊಳ್ಳೋಕ್ಕಾಗಿಲ್ಲ, ಹೊರಗೆ ಬಂದಿಲ್ಲ, ನಾನು ಮನೆಯವ್ರಿಗೆ ಯಾರಿಗೂ ಕೂಡ ವಿಷಯ ಹೇಳಿಲ್ಲ. ಇದರ ನಡುವೆ ಮದುವೆ ಗಿದ್ವೆ ಅನ್ನೋದೆಲ್ಲ ಹೇಗೆ ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಏನು ಮಾತಾಡ್ತಿದ್ಯಾ ರಾಮಾಚಾರಿ, ಅದಕ್ಕೆ ನಿನ್ನ ಜೊತೆ ಇದ್ದರು ಕಿಟ್ಟಿ ಸಾವನ್ನ ಮರೆಯೋದಕ್ಕೆ. ಈಗ ಚಾರು ಅದಕ್ಕೆ ಕೂಡ ನಿನ್ನ ಜೊತೆ ಇಲ್ಲ. ನಿಮ್ಮಿಬ್ಬರು ಮದುವೆ ಆಗಬೇಕು. ನಿಮ್ಮಿಬ್ಬರು ಮದುವೆ ಆಗೋದ್ರಿಂದನೇ ಇದು ಎಲ್ಲದಕ್ಕೂ ಕೂಡ ಪರಿಹಾರ ಸಿಗಬೇಕು. ಅದಕ್ಕಿಂತ ದೂರ ಮಾಡ್ಕೊಂಡು ನೀರಿರೋಕ್ಕಾಗತ್ತಾ? ಖಂಡಿತ ಈಗ ಯಾರಿಗೆ ಯಾವುದೇ ಕಾರಣಕ್ಕೂ ಕಿಟ್ಟಿ ಸಾವನ್ ವಿಷಯನ ಮನೇಲಿ ಹೇಳಬೇಡ. ಏನಾಗ್ತಿದೆಯೋ ಅದು ಒಳ್ಳೆಯದೇ ಆಗ್ತದೆ. ಆ ಕಡೆ ಕಿಟ್ಟಿ ಸಾಯೋದು, ಈ ಕಡೆ ಇದ್ದಕ್ಕಿದ್ದಂಗೆ ಅಗ್ರಹಾರ ಜನ ಬಂದು ನಿಮ್ಮಿಬ್ಬರು ಒಂದು ಮದುವೆನ ಪ್ರಶ್ನೆ ಮಾಡೋದು, ಇದನ್ನೆಲ್ಲ ನೋಡ್ತಿದ್ರೆ ಬೇರೆ ಏನೂ ಇದೆ ಅನ್ನಿಸ್ತದೆ. ಮೊದಲೇ ಆ ಮಾನ್ಯತಾ ಮೇಡಮ್ಗೆ ನೀನು ಚಾರು ಮೇಡಮ್ನ ಮದುವೆ ಆಗಿರೋದು ಚಾರು ಅದಕ್ಕೆ ಇಷ್ಟ ಇಲ್ಲ, ಮತ್ತಿನ್ನೇನು ಕಿತಾಪತಿ ಮಾಡ್ಬೋದು. ಶತ್ರುಗಳ ಕಾಟ ಇದೆ ಅಂತ ಮುರಾರಿ ಹೇಳ್ತಿದ್ರೆ ನೀನು ಹೇಳೋದು ಸರಿ ಇದೆ ಮುರಾರಿ. ಅಪ್ಪನೂ ಕೂಡ ಅದಕ್ಕೆ ಅನಿಸುತ್ತೆ ಹೇಳಿದ್ದು. ನೀನು ಶ್ಲೋಕ ಹೇಳು, ಶತ್ರುಗಳ ಸಂಹಾರದ ಶ್ಲೋಕ ಅಂತ ಹೇಳ್ತಿದ್ರೆ ಖಂಡಿತ ನಾರಾಯಣಾಚಾರ್ಯಗಳು ಏನೇ ಹೇಳಿದ್ರು ಕೂಡ ಅದರಲ್ಲಿ ಒಂದು ಅರ್ಥನೇ ಇರುತ್ತೆ. ನೋಡು, ಯಾವುದೇ ಕಾರಣಕ್ಕೂ ಕೂಡ ಸಾವಿನ ವಿಷಯನ ಮನೆಯವ್ರಿಗೆ ಹೇಳಬೇಡ ಅಂತ ಎಚ್ಚರಿಕೆ ಕೊಟ್ಟು ಮುರಾರಿ ಹೋಗ್ತಾರೆ. ತದನಂತರ ಆ ಕಡೆ ನಾರಾಯಣಾಚಾರ್ಯಗಳ ಬಗ್ಗೆ ಮಾತನಾಡ್ತಿದ್ದಾರೆ. ಅಲ್ಲಿ ಜೈಶಂಕರ್ ಕೂಡ ಅವರ ಅಪ್ಪ ಮುಂಚುತ್ತೆ. ನಂತರ ಈ ಕಡೆ ಊಟ ಮಾಡಲಿ ಕುತ್ಕೋತಾರೆ. ಈ ಕಡೆ ಚಾರು ಬಂದಿದೆ, ಕೆಳಗಡೆ ಕೂತ್ಕೋತಾಳೆ. ಏನಮ್ಮ ಇದು, ಯಾಕೆ ಕೆಳಗಡೆ ಕೂತಿದ್ಯಾ ಅಂತ ಕೇಳ್ತಿದ್ರೆ ನನಗೆ ಅಲ್ಲಿ ನನ್ನ ಮನೇಲಿ ಕೆಳಗಡೆ ಕೂತೆ ಊಟ ಮಾಡೋ ಅಭ್ಯಾಸ ಅಂದಾಗ ನಮ್ಮನೇಲಾದರೂ ಮೇಲ್ಗಡೆ ಬಂದು ಕೂತ್ಕೋಬಹುದಲ್ವಾ, ನಮ್ಮನೆ ಪಾಲನೆ ಯಾಕೆ ಬಿಡ್ತಾ ಇದೆಯೋ ಅಂತ ಮಾನ್ಯತಾ ಕೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ಚಾರು ನಮ್ಮನೆ ಅವ್ರ ಮನೆ ಅಂತಲ್ಲಮ್ಮ, ಕೆಳಗಡೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಅರ್ಥ ಇರೋದು. ಯಾಕಂದರೆ ನಾವು ಕೆಳಗಡೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಸಾಕಷ್ಟು ರೀತಿಯ ಒಂದು ಆರೋಗ್ಯಕ್ಕೆ ಒಳಿತ ಆಗುತ್ತೆ ಅಂತ ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ನನ್ನ ಮೊಮ್ಮಗಳಿಗೆ ಎಲ್ಲವನ್ನ ಕೂಡ ಮರೆತು ಬಿಟ್ಲೇನು ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ಮೊಮ್ಮಗಳು ಬೇರೆಯವ್ರಿಗೂ ಕೂಡ ಬುದ್ಧಿ ಹೇಳುವಷ್ಟು ಬುದ್ಧಿವಂತೆ ಆಗಿಬಿಟ್ಟಿದ್ದಾಳೆ ಅಂತ ಅಜ್ಜಿ ತಾತ ಕೂಡ ಖುಷಿ ಪಡ್ತಾರೆ. ನಾವು ಕೂಡ ನಮ್ಮ ಮೊಮ್ಮಗಳ ಜೊತೆ ಇಲ್ಲೇ ಕುತ್ಕೊಂಡು ಕೆಳಗಡೆ ಊಟ ಮಾಡ್ತೀವಿ ಅಂತ ಅವರು ಕೂಡ ಕುತ್ಕೋತಾರೆ. ನಂತರ ಈ ಕಡೆ ಅಪ್ಪ ಕೂಡ ನೀನು ಬರ್ತೀಯೋ ಇಲ್ವೋ, ನಾನು ಕೂಡ ನನ್ನ ಮಗಳ ಜೊತೆ ಕೆಳಗಡೆ ಕೂತೆ ಊಟ ಮಾಡ್ತೀನಿ ಅಂತ ಅವರು ಕೂಡ ಬಂದು ಕುತ್ಕೋತಾರೆ. ನಂತರ ಇನ್ನೇನು ಮಾಡೋಕ್ಕಾಗತ್ತೆ, ಮಾನ್ಯತವರು ಕೂಡ ಬಂದು ಕುತ್ಕೋಬೇಕಾಗತ್ತೆ. ಆದರೂ ಕೂಡ ಇಲ್ಲಿ ಮಾನ್ಯತವ್ರಿಗೆ ಗೊತ್ತು, ಯಾರು ಏನೇ ಅಂದ್ಕೊಂಡ್ರು ಕೂಡ ನಾನು ಏನು ಅಂದ್ಕೊಂಡಿದ್ದೀನೋ ಅದೇ ಆಗತ್ತೆ ಅಂತ. ಹಾಗಾದರೆ ಅವರ ಪ್ಲ್ಯಾನ್ ಪ್ರಕಾರ ಎಲ್ಲ ಕೂಡ ವರ್ಕೌಟ್ ಆಗುತ್ತೆ. ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.